ಯಾರಿವನು ಈ ಮನ್ಮಥನು ಯಾರಿವನು. ಓಹ್ ಎಂತದ ಶಾಲಿಕುಸೆ ಈ ಮನ್ಮಥನ ಬಗ್ಗೆ ಕನಸು ಕಾಣ್ತಾ ಇದ್ಯಾ ಅಂತ. ಅದ ಕನ್ಸ ಸಾಧ್ಯವೇ ಇಲ್ಲ. ನಾ ಮಾತಾಡ್ತಿದ್ದ ಜೆ ಕೆ ಬಗ್ಗೆ, ಸೂಪರ್ ಸ್ಟಾರ್ ಜೆ ಕೆ ಬಗ್ಗೆ. ಓ ಸೂಪರ್ ಸ್ಟಾರ್. ಅಲ್ಲ ಜೆ ಕೆ ಜಪ ಮಾಡ್ಕೊಂಡು ಬೋನನ್ನು ಮರ್ತೀಯ ಎಂತ ಕತೆ ಅಂದೇಳಿ ನನಗೆ ಗೊತ್ತಿತ್ತು. ಈ ಹೆಣ್ಮಕ್ಳೆಲ್ಲ ಇಷ್ಟೇ, ನಿಮ್ಮ ಬುದ್ಧಿ ಕೊನೆಗೂ ತೋರಿಸ್ಬಿಟ್ರಲ್ಲ ನೀವು. ಏಯ್ ಎಂತೆಂತ ಮಾತಾಡಬೇಡ. ಜೆ ಕೆ ಆರ್ ಸ್ಟಾರ್, ಅವು ನಮ್ಮ ಕೈಗೆಲ್ಲ ಸಿಕ್ತಾನ ಆಗಷ್ಟದಲ್ಲೇ ಇಪ್ಪರಪ್ಪ. ಟಿವಿಯಲ್ಲಿ ಬತ್ರ, ಸಿನಿಮಾದಲ್ಲಿ ಬತ್ರ ಅಂದೇಳಿ ಏನೋ ಒಂಥರ ಖುಷಿ. ಯಾವತ್ತಿದ್ರು ನನ್ನ ರಾಜ್ಕುಮಾರ್ನೇ ಭುವನ್, ಗೊತ್ತಾಯ್ತಲ್ದ. ಅವನ ಕುದುರೆ ಗಾಡಿಯು ನಂದೆ, ಅಂತಪುರವು ನಂದೆ, ಅವನ ಅಂತಪುರಕ್ಕೆ ರಾಜ್ಕುಮಾರಿಯು ನಾನೇ. ನೀನು ರಾಜ್ಕುಮಾರಿ ಅಲ್ದೆ, ನೀನು ಮಾರಿ ಹೆಮ್ಮಾರಿ. ನನ್ನ ಕಣ್ಣು ಮುಂದೆ ಇಬ್ಬಿಬ್ಬರ ಗಂಡಸ್ರನ್ನ ಹೊಗಳ್ತಿಯಲ್ಲ, ಎಷ್ಟಿರ್ಕ ನಿನ್ಗೆ ಅಂತ ಹೇಳಿ. ಕಂಡ್ರೆ ಹೊಗಳು ತರ ಇರ್ಕ. ಕಡ್ಡಿ ಪೈಲ್ವಾರನ್ನೆಲ್ಲ ಹೊಗಳು ಕತ್ತ. ಕಡ್ಡಿ ಪೈಲ್ವಾನು? ಹೌದು, ನಾನೇ ಕಡ್ಡಿ ಪೈಲ್ವಾನು. ಈ ಊರಿಗೆ ನಾನೇ ದೊಣ್ಣೆ ನಾಯಕ. ಎಂತ ಈಗ ನಿನ್ನ ಕಂಡಂಗೆ ಈ ದೊಣ್ಣೆ ನಾಯಕನಿಗೆ ಇಬ್ಬಿಬ್ರು ನಾಯಕಿರಲ್ಲ. ನನಗೆ ಯಾವತ್ತಿದ್ರು ಶ್ರದ್ಧಾ ಮೇಡಮ್ ಒಬ್ಬರೇ ನಾಯಕಿ. ಇದು ಕಣ, ಯಾವತ್ತಾದ್ರೂ ಹಿಂಗೆ ಮುಖಕ್ಕೆ ಮುಖ ಕೊಟ್ಟು ಯಾವ್ದಾರ ಹೆಣ್ಮಕ್ಳನ್ನ ಕಂಡಿದ್ನ ನಾನು. ಓಹೋ ಅದಕ್ಕೆ ಇರ್ಕ ಮಯೂರಿ ಬಂದಲ್ಲ ಯಾವ್ದೋ ಒಂದು ಊರ್ ಮಂಗ ಮರ ಹತ್ತಿ ಜೋಲ್ ಸುರ್ಸ್ಕಕ್ಕ ಅಂತ ಇದಿ. ಆ ವಿಷಯ ಬಿಡು, ಅದು ಬೇರೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೆ. ಎಂತಂದ್ರೆ ಇಷ್ಟನ್ನ ನಿನ್ನೊಟ್ಟಿಗ್ನ ಇದ್ನಲ್ಲ, ಯಾವತ್ತಾರು ಆ ನಮ್ನಿ ತಪ್ಪಾಗಿ ಎಂತರ ನಡ್ಕೊಂಡಿದ್ನ? ಇಲ್ಲ. ಏಯ್ ಅವ್ರನ್ನ ಹೊಗಳ್ಕಂದಳಿ ನನ್ ಮುಂತತ್ತೇನ ನೀನ? ಕಡ್ಡಿ ಪೈಲ್ವಾನ್ ಅಂತ ಯಾರ ಹೇಳಿದ್ದು? ನಿನ್ನ ಅಮ್ಮನ? ನಮ್ಮನ್ ಸುದ್ದಿ ಬರ್ಬೇಡ, ಸಮಯ ಇದ್ದಿಲ್ಲ ಕಣ. ಏಯ್ ನಿನ್ನ ಅಮ್ಮ ಅಲ್ಲ, ನಿನ್ನ ಅಪ್ಪನ ಸುದ್ದಿಗೆ ಮತ್ತೆ ನಿನ್ನ ಅಜ್ಜನ ಸುದ್ದಿಗೆ ಮತ್ತೆ. ಎಂತ ಈಗ ಪಚ್ಚಿ ಜಾಸ್ತಿ ಆಯ್ತು ಬೇಡ. ಹೌದೇ, ಈ ಪಚ್ಚಿದ್ ಯಾವತ್ತಿದ್ರು ಜಾಸ್ತಿನ, ಅವ್ ಕಮ್ಮಿ ಆಗೋನ್ ಅಲ್ದೆ ಅಲ್ಲ. ಏಯ್ ಇಷ್ಟು ಸಲ ಸುಮ್ನೆ ಇದ್ದಿ, ಗ್ಯಾರಂಟಿ ಹೌದು ಇವತ್ತು ನಾ ದಣಿಗಳ ಹತ್ರ ಹೋಗಿ ಹೇಳ್ತಿ ಅಷ್ಟೇ. ದಣಿಗಳ ಹತ್ರ ಇದೆ, ಏನ್ ಹೆದರ್ಸ್ತೇ ನನ್ನ? ಏ ಪಚ್ಚಿ, ಸವಿತಾ, ಏನಿದ್ ನಿಮ್ ಗಲಾಟೆ? ಅದು ದಣಿಗಳೇ ಎಂತ ಇಲ್ಲ. ಈ ಸಲ ದೀಪಾವಳಿ ಹಬ್ಬಕ್ಕೂ ಜೇಕೆನ ಮತ್ತೆ ಮಯೂರನ ಕರ್ಸುವ ದಣಿಗಳ ಕೃಪೆ ಇದ್ರೆ ಅಂತ ಅಂತಿದ್ದೆ ಅಲ್ಲ? ನೋಡ್ದೆ, ಎಲ್ಲ ಕೇಳಿಸ್ಕೊಂಡೆ ನಿಮ್ ಜಗಳನ. ಹೋಗಿ ಅಲ್ಲಿ ಮಯೂರಿ ಅವರಿಗೆ ಮತ್ತೆ ಜೆ ಕೆ ಅವರಿಗೆ ಏನಾದ್ರು ಸಹಾಯ ಬೇಕು ಅಂತ ಕೇಳಿ, ಮತ್ ಗಲಾಟೆ ಮಾಡ್ತಾನೆ ನಿಲ್ಬೇಡಿ, ಹೋಗಿ ಎಂದೆ. ಆಯ್ತು ದಣಿಗಳೇ, ಬರೇ ಬಾ ಮರೈತಿ. ಅಯ್ಯೋ ಬಾಚಿನ. ಜೆಕೆ, ಶ್ರದ್ಧಾ ನಿಮ್ಮ ಹತ್ರ ಏನೋ ಹೇಳ್ತಿದ್ರಲ್ಲ, ಅದೇನದು ಕೊನೆ ಕೆಲಸ ಅಂದ್ರೆ? ಕೇಳಿದ್ರೆ ಶಾಕ್ ಆಗ್ತೀಯ ಮಯ್ಯೋ. ಭುವನ್ ಯಾರು ಗೊತ್ತಾ? ಅದೇ ರಾಕ್ ಸ್ಟಾರ್, ಶ್ರದ್ಧಾಗೋಸ್ಕರ ಇಲ್ಲಿ ತನಕ ಬಂದವನು ಈಗ ಅಲ್ಲಿದ್ದಾನೆ. ಹೌದು, ನೀನು ಹೇಳ್ತಿರೋದೆಲ್ಲ ಸರಿ, ಆದರೆ ಅದಕ್ಕಿಂತ ಇನ್ನೊಂದು ದೊಡ್ಡ ಸತ್ಯ ಇದೆ. ಅದೇನು ಗೊತ್ತಾ? ಭುವನ್ನು ಶಂಕರಣ್ಣನ ಮಗ. ಏನು, ಶಂಕರಣ್ಣನ ಮಗನ? ಈ ವಿಷಯ ಅವರಿಬ್ರಿಗೂ ಗೊತ್ತಾ? ಇಲ್ಲ, ಅದೇ ಬಂದಿರೋದು. ಭುವನ್ನು ಇಲ್ಲಿಗೆ ಬಂದಿರೋದು ಶ್ರದ್ಧಾಗೋಸ್ಕರ, ಆದರೆ ಅವನ ಲೈಫು ಇಲ್ಲಿ ಇನ್ನೊಂದು ಥರ ಓಪನ್ ಆಗಿದೆ. ಅವನಿಗೆ ಗೊತ್ತಿಲ್ದೇ ಶಂಕರಣ್ಣನ ಸೇವೆ ಮಾಡ್ತಾನೆ. ಹಾಗೆ ಶಂಕರಣ್ಣನೂ ಅಷ್ಟೇನೆ, ಅವ್ರಿಗೆ ಗೊತ್ತಿಲ್ದೇ ಭುವನ್ನಲ್ಲಿ ಅವ್ರ ಮಗನ್ ಕಾಣ್ತಿದ್ದಾರೆ. ಆದರೆ ಭುವನ್ಗೆ ಅವ್ರ ಅಪ್ಪ ಮಾಡಿರೋ ಮೋಸಕ್ಕೆ ಅವ್ರ ನೆರಳು ಕಂಡ್ರೂ ಆಗಲ್ಲ. ಅದೇ ಶಂಕರಣ್ಣ ತಾನು ಮಾಡಿದ ತಪ್ಪಿಗೆ ಇಲ್ಲಿ ತನಕ ಪಶ್ಚಾತ್ತಾಪ ಮಾಡ್ಕೊಂಡೇ ಬಂದಿದ್ದಾರೆ. ಮಗ ಸಿಕ್ಕಿದ್ರೆ ಸಾಕು ಅಂತ ಒದ್ದಾಡ್ತಿದ್ದಾರೆ. ಈ ಎಲ್ಲ ವಿಷಯ ಶ್ರದ್ಧಾ ಗೊತ್ತಿದ್ರು ಅವಳು ಏನು ಮಾಡೋಕ್ಕಾಗ್ತಿಲ್ಲ. ಅವಳು ಟೈಮ್ ಬರಲಿ ಅಂತ ಕಾಯ್ತಿದ್ದಾಳೆ. ಅದೇ ಆ ಲಾಸ್ಟ್ ಕೆಲಸ, ಭುವನ್ನ ಶಂಕರಣ್ಣನ ಒಂದು ಮಾಡೋದು. ಹೇಗಲ್ವಾ ಜೇಕೆ? ಅಲ್ಲಲ್ಲೇ ಇದ್ರು, ಸತ್ಯ ಗೊತ್ತಿಲ್ಲದೆ ಇದ್ರು ಅಪ್ಪ ಮಗನ ಬಾಂಧವ್ಯನ ಅನುಭವಿಸ್ತಾ ಇದ್ದಾರೆ. ಭುವನ್ ಕೂಡ ನನ್ನ ಹತ್ರ ಎಲ್ಲ ಹೇಳ್ಕೊಂಡ. ತಾನು ಮೊದಲು ಕೆಟ್ಟವನಾಗಿದ್ದು, ಶ್ರದ್ಧಾಗೆ ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡಿದ್ದು, ಕೊನೆಗೆ ಒಳ್ಳೆಯವನಾಗಿ
ಅವಳಿಗೋಸ್ಕರ ಇಲ್ಲಿ ತನಕ ಬಂದಿತ್ತು, ಎಲ್ಲ ಹೇಳ್ಕೊಂಡ. ಪಾಪ ಅಲ್ವಾ ಜೇಕೆ, ಇಂಥ ಒಂದು ಲೈಫ್ ಟರ್ನಿಂಗ್ ವಿಷಯ ಇಲ್ಲಿ ತನಕ ಅವನಿಗೆ ಗೊತ್ತೇ ಆಗಲಿಲ್ಲ ನೋಡಿ. ಜೇಕೆ, ಟೈಮ್ ಬರಲಿ ಅಂತ ಕಾಯ್ತಾ ಕೂರೋಕ್ಕಾಗಲ್ಲ. ನಾವಿಬ್ರು ಅವ್ರಿಗೋಸ್ಕರ ಏನಾರ ಮಾಡಲೇಬೇಕು ಅನಿಸ್ತಾ ಇದೆ ನನಗೆ. ವಿಷಯ ತುಂಬ ಸೂಕ್ಷ್ಮವಾಗಿದೆ ಮಯ್ಯು, ಹಾಗೆಲ್ಲ ಏಕಾಏಕಿ ಡಿಸಿಷನ್ ತೊಗೊಳಕ್ಕಾಗಲ್ಲ. ಟೈಮ್ ಬರಲಿ ನೋಡೋಣ. ಆದರೆ ಒಂದಲ್ಲ ಒಂದಿನ ನಿಜ ಹೊರಗೆ ಬರುತ್ತೆ. ಆದರೆ ನನಗೆ ಟೆನ್ಷನ್ ಆಗಿರೋದು ಭುವನ್ ಕೆರಿಯರ್ ಬಗ್ಗೆ. ಹೌದು ಜೇಕೆ, ಅಂತ ಒಂದು ದೊಡ್ಡ ರಾಕ್ ಸ್ಟಾರ್ ಆಗಿ ಇಡೀ ಕರ್ನಾಟಕ ಖುಷಿ ಕೊಟ್ಟವನು ಈಗ ಒಂದು ಮನೆ ಕೆಲಸ ಮಾಡ್ತಾ ಇದ್ದಾನಂದ್ರೆ ವೆರಿ ಸ್ಯಾಡ್. ಅವನ ಮನೆ ಕೆಲಸ ತಾನೇ ಅವ್ನು ಮಾಡ್ತಾ ಇರೋದು. ಹೇಗಾದರೂ ಮಾಡಿ ಅವನ ಕೆರಿಯರ್ ಮತ್ತೆ ಅವನಿಗೆ ಸಿಗೋವಾಗ ಮಾಡಬೇಕು. ಮತ್ತೆ ಅವನು ಸ್ಟೇಜ್ ಹತ್ತಬೇಕು, ಮತ್ತೆ ಅವನ ಮೈಕ್ ಹಿಡಿಲೇಬೇಕು. ಹಾಗೆ ಏನಾದ್ರು ಮಾಡೇ ಮಾಡ್ತೀನಿ ನಾನು. ಈ ಊರಿಗೆ ಶೂಟಿಂಗ್ ಬಂದು ಏನೇನೆಲ್ಲ ಗೊತ್ತಾಗೋಯ್ತು ನೋಡು. ಅಲ್ವಾ ಜೇಕೆ, ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಆ ಊರು, ಅಪ್ಪಾಜಿ ವಿಶ್ವಾಸ, ಹಬ್ಬದ ಅಡುಗೆ, ಜನ ಎಲ್ಲ ಸಖತ್ತಾಗಿತ್ತು. ಇನ್ಫ್ಯಾಕ್ಟ್ ಈ ಗೌರಿ ಗಣೇಶ ಹಬ್ಬ ಖಂಡಿತ ನೆನ್ಪಿಟ್ಕೋತೀನಿ ನಾನು ಕೊನೆ ತನಕ. ಸಖತ್ತಾಗಿತ್ತು. ಹೌದು ಮಯ್ಯು, ಇಲ್ಲಿಗೆ ಇನ್ನೊಂದ್ಸಲ ನಾವು ಬರಲೇಬೇಕು. ಶೂಟಿಂಗ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವಾದ್ರೂ ಬಂದು ಹೋಗ್ಬೇಕು. ಭುವನ್, ಈ ಅಡಿಕೆ ಚೀಲದ ಲೆಕ್ಕ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ದಿನೊಂದ್ಸಲ ಎಲ್ಲ ಸರಿಯಾಗಿ ನೋಡಿದ್ಯಾ? ಇಲ್ವಲ್ಲ, ಹಾಗೇನಿಲ್ಲ ದನಗಳೇ. ಕೊಯ್ಸಿದ್ದು 500 ಮೂಟೆ. ಅದರಲ್ಲಿ ಕೆಂಪು ಮತ್ತು ಚಿಲ್ಲರೆ ಎಲ್ಲ ಮುಗಿದು ಒಂದು 300 ಮೂಟೆ ಉಳಿದಿರಬೇಕು. ನಾನೇ ಖುದ್ದಾಗಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಹೌದಾ? ನೀನು ಸರಿಯಾಗಿ ನೋಡಿದೆ ತಾನೇ? ಸರಿ ಬಿಡು, ಮತ್ತೆ ಹಾಗಾಗಿ ನಾನು ಇನ್ನೊಂದ್ಸರಿ ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಅದು ನನಗೆ ಸೈಜ್ನಲ್ಲಿ ಏನೋ ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಕೇಳಿದೆ ಅಷ್ಟೇ. ಅಪ್ಪಾಜಿ, ನಾನು ಹೊರ ಹೋಗಿ ಬರ್ತೀನಿ. ಯಾಕೋ ಭೂವಿ, ಏನಾದರೂ ತರಬೇಕಾಗಿತ್ತಾ? ರಮೇಶನಿಗೆ ಹೇಳಿದರೆ ತರ್ತಾನೆ ಬಿಡು. ಇಲ್ಲ ಅಪ್ಪಾಜಿ, ಅವ್ರಿಗೇನು ಗೊತ್ತಾಗಲ್ಲ, ನಾನೇ ಹೋಗಬೇಕು. ಹೋಗಿ ಬರ್ತೀನಿ ಬಿಡಿ. ಭೂವಿ, ಈ ಹಳ್ಳಿ ಪರಿಸ್ಥಿತಿ ಸರಿ ಇಲ್ಲ ಮರಿ. ನಿನಗೆ ಗೊತ್ತಿಲ್ಲ, ನೀನಿನ್ನೂ ಬಂದು 1-2 ದಿನ ಆಗಿದೆ ಅಷ್ಟೇ. ನೀನು ಹೋಗೋದು ಬೇಡ. ನಿನಗೇನಾದರೂ ಬೇಕಿದ್ರೆ ಯಾರಿಗಾದ್ರೂ ಹೇಳಿ ತರಿಸು. ಅಪ್ಪಾಜಿ, ನಮಗೆ ಯಾರೂ ಏನೂ ಮಾಡಿಲ್ಲ. ನಾವು ಯಾರಿಗಾದ್ರೂ ಏನಾದರೂ ಮಾಡಿದ್ರೆ ತಾನೆ ಅವ್ರು ಉರ್ಕೊಳ್ಳೋದು ಅಥವಾ ನಮಗೇನಾದರೂ ಮಾಡೋದು. ನಮಗೇನು ಆಗಲ್ಲ ಅಪ್ಪಾಜಿ, ನಾನು ಹೋಗಿ ಬರ್ತೀನಿ ಬಿಡಿ. ಭುವಿ, ಇಷ್ಟು ದಿವಸ ನೀನು ಹೊರಗಡೆ ಓಡಾಡಿರೋದು ಶಂಕರಣ್ಣನ ಮಗನಾಗಿ ಅಲ್ಲ, ಆದರೆ ಈಗ ನೀನು ಹೊರಗಡೆ ಕಾಣಿಸೋದು ನನ್ನ ಮಗನಾಗಿ. ಅದಕ್ಕೆ ಅಪಾಯ ಅಂತ ಹೇಳ್ತಾ ಇರೋದು. ಬಿಟ್ಟಾಕಿ ಅಪ್ಪಾಜಿ, ನಮ್ಮ ಬೆಂಗಳೂರಲ್ಲಿ ಇಂಥದ್ದು ಎಷ್ಟು ನೋಡಿಲ್ಲ. ಅವ್ರು ಕಂಡ್ರೆ ಆಗಲ್ಲ, ಇವ್ರು ಕಂಡ್ರೆ ಆಗಲ್ಲ ಅಂತ ಅವ್ರಿಗೆ ಹೆದರ್ಕೊಂಡು ಓಡಾಡದೇ ಇರೋಕ್ಕಾಗತ್ತಾ ನಾವು? ಸರಿಯಪ್ಪ, ನೀನು ಹೊರಟು ನಿಂತಿದೀಯಾ, ಆದರೆ ಒಬ್ಬನೇ ಹೋಗೋದು ಬೇಡ, ಜೊತೆಗೆ ಭೂವನ್ನು ಕರ್ಕೊಂಡು ಹೋಗು. ಕರೆಕ್ಟ್ ದನಗಳೇ. ಚಿಕ್ಕದನಿ ನಡೀರಿ, ನಾನು ಜೊತೆ ಬರ್ತೀನಿ. ಹಾಗಾದರೆ ನನ್ನನ್ನು ನಾನು ಕಾಪಾಡ್ಕೊಳಕ್ಕಾಗಲ್ಲ ಅಂತ ನಾನು ಹೇಳ್ತಿರೋದು? ಚಚೆ, ಹಾಗಲ್ಲ ಚಿಕ್ಕದನಿಗಳೇ, ತಪ್ಪು ತಿಳ್ಕೊಬೇಡಿ. ಈ ಊರು ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಿಲ್ಲ. ಅಲ್ಲಿವರೆಗೂ ಅಷ್ಟೇ ಈ ಕಟ್ನಿಟ್ಟೆಲ್ಲ, ಆಮೇಲೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಶ್ರದ್ಧಾ, ಭೂಮಿಗೆ ಸ್ವಲ್ಪ ಕುಡಿಯೋದಕ್ಕೆ ನೀರಂತೆ ತಗೊಂಬಮ್ಮ. ಹಾ ಬಂದೆ ಅಪ್ಪಾಜಿ.